ಇವತ್ತು ನಾನು ಕಂಪೇರ್ ಮಾಡ್ತಿರೋದು ಎರಡು ಲಿಪ್ಸ್ಟಿಕ್ ಗಳನ್ನ. ಆಕ್ಚುಲಿ ಮೇಬಲಿನ್ ವಿನೈಲ್ ಇಂಕ್ ತರ ಬೇರೆ ಯಾವುದು ಲಿಪ್ಸ್ಟಿಕ್ ಇಲ್ಲ ಅಂತ ನೀವು ಅನ್ಕೊಳ್ತಿದ್ರೆ ಯು ಆರ್ ರಾಂಗ್. ದೇರ್ ಈಸ್ ಸಮಥಿಂಗ್ ಕಾಲ್ಡ್ as Revlon Color Stay Satin Ink and these two perform almost similar. ಯಾಕೆ ಏನು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ಬೇಕಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕಾಗತ್ತೆ. ತಡ ಮಾಡೋದ್ ಬೇಡ, ಸ್ಟ್ರೈಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಹಿಯರ್ ಐ ಹ್ಯಾವ್ ಮೈ Maybelline New York Super Stay Vinyl Ink and this is in the shade Witty. ಇದರಲ್ಲಿ ನಿಮ್ಗೆ 18 ಶೇಡ್ಸ್ ಗಳು ಸಿಗುತ್ತೆ. ನೀವು ನಿಮ್ಗೆ ಬೇಕಾದ ಶೇಡ್ಸ್ ಗಳನ್ನ ಚೂಸ್ ಮಾಡಬಹುದು. ಅಂಡ್ ದಿಸ್ ಇಸ್ ದ Revlon Color Stay Satin Liquid Lip Color and this is in the shade Wild Ride. ಅಂಡ್ ಇದ್ರಲ್ಲಿ ನಿಮ್ಗೆ 12 ಶೇಡ್ಸ್ ಗಳು ಸಿಗುತ್ತೆ. ಶೇಡ್ ರೇಂಜ್ ಗಳು ನೋಡ್ಬೇಕಿದ್ರೆ ಐ ಥಿಂಕ್ ವಿನೈಲ್ ಇಂಕ್ ಬೀಟ್ಸ್ Revlon, ಬಟ್ ನೆವರ್ದಲೆಸ್ ಎರಡರಲ್ಲೂ ನಿಮ್ಗೆ ಎಲ್ಲ ಸ್ಕಿನ್ ಆಗೋ ಹಾಗೆ ಶೇಡ್ಸ್ ಗಳು ಸಿಗುತ್ತೆ. ನಾವು ಲೆಟ್ಸ್ ಟಾಕ್ ಅಬೌಟ್ ದ ಶೇಡ್ ಇಟ್ ಸೆಲ್ಫ್. ಇದು ಒಂದು ಮೀಡಿಯಂ ಸ್ಕಿನ್ ಟೋನ್ ಅವರಿಗೆ ಚೆನ್ನಾಗಿ ಸೂಟ್ ಆಗೋ ಶೇಡ್. ಇದು ಕೂಡ ಅಷ್ಟೇ ಮೀಡಿಯಂ ಸ್ಕಿನ್ ಟೋನ್ ವರೆಗೆ ಇದು ನೀವು ಯೂಸ್ ಮಾಡಬಹುದು. ಅದಕ್ಕಿಂತ ಡೀಪರ್ ಆಗಿದ್ರೆ, ನೀವು ಡಸ್ಕಿಯರ್ ಆಗಿದ್ರೆ ಇದು ನಿಮ್ಗೆ ಅಷ್ಟೊಂದು ಸೂಟ್ ಆಗಲ್ಲ. ಇದು ಸ್ವಲ್ಪ ಏನ್ ಹೇಳ್ತಾರೆ ಮಡಿ ರಸ್ಟಿ ಅರ್ದಿ ಟೋನ್ಸ್ ಅಲ್ಲಿ ಇದೆ. ಈಗ ನನ್ನ ಲಿಪ್ಸ್ ಮೇಲೆ ಇದೇ ಇದೆ ಅಂಡ್ ಮೇಕಪ್ ಜೊತೆ ಈ ಲಿಪ್ಸ್ಟಿಕ್ ನನಗೆ ಹೀಗೆ ಕಾಣಿಸ್ತಿದೆ, ವಿಚ್ ಇಸ್ ಓಕೆ ಅಂತ ಹೇಳ್ಬೋದು. ಬಟ್ ಮೇಕಪ್ ಇಲ್ಲದೆ ಸ್ವಲ್ಪ ನಂಗೆ ವಾಶ್ ಆಫ್ ಮಾಡುತ್ತೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಲಿಪ್ ಲೈನರ್ ಹಚ್ಬಿಟ್ಟು ಅದ್ರ ಮೇಲೆ ಇದನ್ನ ಹಚ್ತೀನಿ. Maybelline ವಿನೈಲ್ ಇಂಕ್ ನಿಮ್ಗೆ 4.2 ml ಆಫ್ ಪ್ರಾಡಕ್ಟ್ ನಿಮ್ಗೆ 849 ರುಪೀಸಿಗೆ ಸಿಗುತ್ತೆ. ಡಿಸ್ಕೌಂಟ್ ಆಗ್ಬಿಟ್ಟು 610 ರುಪೀಸಿಗೆಲ್ಲ ಇದು ಸಿಕ್ಬಿಡುತ್ತೆ. ಅಂಡ್ Revlon ಇದ್ದು ಕಲರ್ ಸ್ಟೇ ಸ್ಯಾಟಿನ್ ಇಂಕ್ ನಿಮ್ಗೆ 7.5 ಗ್ರಾಮ್ ಆಫ್ ಪ್ರಾಡಕ್ಟ್ ನಿಮ್ಗೆ 999 ರುಪೀಸಿಗೆ ಸಿಗುತ್ತೆ. ಅಂಡ್ ಆಸ್ ಲೋ ಆಸ್ 800 750 ರುಪೀಸಿಗೆಲ್ಲ ಇದು ನಿಮ್ಗೆ ಸಿಕ್ಬಿಡುತ್ತೆ. ಆಯ್ತಾ, ಎರಡರದ್ದು ಪ್ರೈಸ್ ರೇಂಜ್ ಮತ್ತೆ ಕ್ವಾಂಟಿಟಿ ನೋಡ್ಬೇಕಿದ್ರೆ ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ, ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ ಕ್ವಾಂಟಿಟಿ ಕಡಿಮೆ ಇದೆ ಅಂಡ್ ಪ್ರೈಸ್ ಕೂಡ ಓಕೆ ಅಂತ ಹೇಳ್ಬೋದು. ಎರಡರದ್ದು ಪ್ರೈಸ್ ನೋಡ್ಬೇಕಿದ್ರೆ ಆವರೇಜ್ ಓಕೆ ಕೊಡ್ಬೋದು, ಜಸ್ಟಿಫೈಡ್ ಅಂತ ಹೇಳ್ಬೋದು. ಲೆಟ್ಸ್ ಕಮ್ ಟು ದ ಪ್ಯಾಕೇಜಿಂಗ್ ಬಗ್ಗೆ ಹೇಳ್ಬೇಕಿದ್ರೆ ಐ ಲವ್ ದ ಪ್ಯಾಕೇಜಿಂಗ್ ಆಫ್ ದಿಸ್ Maybelline ವಿನೈಲ್ ಇಂಕ್. ಆಯ್ತಾ, ಯಾಕಂದ್ರೆ ಇಲ್ಲಿ ಎಂಬೋಸ್ಡ್ ಮಾಡಿದ್ದಾರೆ ವಿನೈಲ್ ಇಂಕ್ ಅಂತ ಹೇಳ್ಬಿಟ್ಟು. ಬಟ್ ಒಂದೇ ಏನಂದ್ರೆ ಇದರಲ್ಲಿ ನಿಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಖಾಲಿ ಆಗಿದೆ ಅಂತ ಕಾಣಿಸಲ್ಲ ಅಷ್ಟೇ. ಇದರಲ್ಲಿ ಕಲರ್ ಕೋಡ್ ನಿಮ್ಗೆ ಹೊರಗೆ ಕೊಟ್ಟಿದ್ದಾರೆ. ಬಟ್ ಈ Revlon ಅಲ್ಲಿ ಹಾಗೆ ಅಲ್ಲ, ನಿಮ್ಗೆ ಇಲ್ಲಿ ಎಲ್ಲ ಶೇಡ್ ಅದು ಇದು ಎಲ್ಲ ಸಿಗುತ್ತೆ. ಬಟ್ ನಿಮ್ಗೆ ಎಷ್ಟು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರ್ತಾ. ಆಯ್ತಾ, ಯಾಕಂದ್ರೆ ಇದು ಖಾಲಿ ಆದಷ್ಟು ಇದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಗೆಸ್ ಮಾಡಬಹುದು ಎಷ್ಟು ಲಿಪ್ಸ್ಟಿಕ್ ಉಳಿದಿದೆ ಅಂತ. ಎರಡರದ್ದು ಅಪ್ಲಿಕೇಟರ್ ಬಗ್ಗೆ ಹೇಳ್ಬೇಕಿದ್ರೆ ಇದು ಒಂಥರ ಟಿಯರ್ ಡ್ರಾಪ್ ಅಪ್ಲಿಕೇಟರ್ ಹೇಳ್ತಾರಲ್ಲ ಆ ತರ ಇದೆ. ಅಂಡ್ ಇದು ಒಂಥರ ಡೋ ಫುಟ್ ಅಪ್ಲಿಕೇಟರ್ ತರ ಇದೆ. ಸೊ ಎರಡರದ್ದು ಅಪ್ಲಿಕೇಟರ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇದೆ. ಈವನ್ ಕ್ಲೋಸರ್ ಅಲ್ಲಿ ಕೂಡ ನೋಡಿ, ಇದು ಸ್ವಲ್ಪ ಬೌನ್ಸ್ ಆಗುತ್ತೆ ಹಿಂದೆ. ಸೊ ಇದು ನೀವು ಹೀಗೆ ಒತ್ತಿ ಹಾಕ್ಬೇಕಾಗತ್ತೆ. ಓಕೆ, ಸೊ ಇದರಲ್ಲಿ ಹಾಗೆ ಅಲ್ಲ, ಇದನ್ನ ನೀವು ಡೈರೆಕ್ಟ್ ಆಗಿ ಹೀಗೆ ಹಾಕಿದ್ರೆ ಇದು ಕ್ಲೋಸ್ ಆಗಿಬಿಡುತ್ತೆ. ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಹೇಗೆ ನಾವು ಇದನ್ನ ನಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಯಾವಾಗ್ಲೂ ಕೊಡ್ತಾರೆ ಶೇಕ್ ಮಾಡ್ಬಿಟ್ರೆ, ಇದ್ರಲ್ಲಿ ಸೌಂಡ್ ಕೂಡ ಬರುತ್ತೆ ನೋಡಿ ಶೇಕ್ ಮಾಡುವಾಗ. ಸೊ ಈ ತರ ಶೇಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಅಂತ ಇದೆ. ಇದರಲ್ಲಿ ಹಾಗೇನು ಕೊಟ್ಟಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದೆ ಅಂಡ್ ಪ್ರಿಟಿ ವೆಲ್ ಇದು ಅಪ್ಲೈ ಆಯ್ತು ಸ್ಮೂತ್ ಆಗಿ. ಐ ಥಿಂಕ್ ಹಾಕ್ಬಿಟ್ಟು 1 hour ಆಯ್ತು ಅಂಡ್ ಎಲ್ಲೂ ಮೂವ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಆ ಶೇಕಿಂಗ್ ಅಂತ ಏನೂ ಇಲ್ಲ, ಶೇಕ್ ಮಾಡ್ಬೇಕಂತಿಲ್ಲ. ಬಟ್ ಇದರಲ್ಲಿ ಶೇಕ್ ಮಾಡ್ಬೇಕು. ಆಯ್ತಾ, ಶೇಕ್ ಮಾಡಿದ ನಂತರ ಆ ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಶೂರ್, ಬಟ್ ಶೇಕ್ ಮಾಡಿ ಇದನ್ನ ಹಚ್ಬೇಕು. ಪಿಗ್ಮೆಂಟೇಶನ್ ಇಸ್ ಎರಡರಲ್ಲೂ 1 swipe ಪಿಗ್ಮೆಂಟೇಶನ್ ಒಪೇಕ್ ಆಗಿದೆ. ಎಲ್ಲೂ ನಿಮ್ಮ ಲಿಪ್ಸ್ ಇದು ಆಕ್ಚುಯಲ್ ಕಲರ್ ಕಾಣಿಸಲ್ಲ. ಫಾರ್ಮುಲಾ ಈಸ್ ಸೇಮ್. ಆಯ್ತಾ, ಎರಡೂ ಸ್ವಲ್ಪ ತಿಕ್ ಫಾರ್ಮುಲಾನೇ, ಎರಡು ಕೂಡ ಹಾಗೆ ಇದೆ ಫಾರ್ಮುಲಾ. ನನಗೆ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಎರಡರಲ್ಲೂ ಫ್ರೇಗ್ರೆನ್ಸ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಫ್ರೇಗ್ರೆನ್ಸ್ ಅಲ್ಲಿ. ಇದರಲ್ಲಿ ಸ್ವಲ್ಪ ಫ್ಲೋರಲ್ ಫ್ರೂಟಿ ಫ್ರೇಗ್ರೆನ್ಸ್ ಇದೆ, ಇದರಲ್ಲಿ ಹಾಗೆಲ್ಲ ಸ್ವಲ್ಪ ಕೆಮಿಕಲ್ ಫ್ರೇಗ್ರೆನ್ಸ್ ತರ ಕಾಣಿಸುತ್ತೆ. ಬಟ್ ಇದರದ್ದು ಅಪ್ಲಿಕೇಶನ್ ಎಲ್ಲ ಸೇಮ್. ಆಯ್ತಾ, ಏನು ಡಿಫ್ರೆನ್ಸ್ ಇಲ್ಲ. ಈವನ್ ಇದರದ್ದು ಫಾರ್ಮುಲೇಷನ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇಲ್ಲ. ಲೆಟ್ಸ್ ಕಮ್ ಟು ದ ವೇರ್ ಟೆಸ್ಟ್. ಇದು ಎರಡರನ್ನು ಹಚ್ಚಿ ಆದ ನಂತರ ಇದಕ್ಕೊಂದು ಒಳ್ಳೆ 10 minutes ಟೈಮ್ ಕೊಡ್ಬೇಕಾಯ್ತಾ. ಅದ್ರ ನಂತರ ದಿಸ್ ಬಿಕಮ್ಸ್ ಟ್ರಾನ್ಸ್ಫರ್ ಪ್ರೂಫ್. ಎರಡರಲ್ಲೂ ಅಷ್ಟೊಂದೇನು ಟ್ರಾನ್ಸ್ಫರ್ ಆಗಲ್ಲ. ಇದರಲ್ಲಿ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್ ಅಂತ ಹೇಳ್ಬೋದು. ಬಟ್ Revlon ಅಲ್ಲಿ ಕೆಲವೊಮ್ಮೆ ಈ ತರ ಬಾಮಿ ಟೆಕ್ಸ್ಚರ್ ಕಾಣಿಸ್ತಿದ್ಯಾ ನಿಮ್ಗೆ, ಸ್ವಲ್ಪ ಬಾಮ್ ಬಂದಾಗೆ ಬರುತ್ತೆ. ಬಟ್ ಅಷ್ಟೊಂದೇನು ಡಿಫ್ರೆನ್ಸ್ ನಿಮ್ಮ ಲಿಪ್ಸ್ ಮೇಲೆ ಕಾಣಿಸಲ್ಲ, ಆ ಶೈನ್ ಉಳ್ಕೊಳ್ಳುತ್ತೆ. ಆಯ್ತಾ, ಬಟ್ ಏನಾದ್ರೂ ತಿನ್ನುವಾಗ ಇದರಲ್ಲಿ ಅಲ್ಪ ಸ್ವಲ್ಪ ಅಲ್ಲಿ ಅಂಟ್ಕೊಳ್ಳುತ್ತೆ ಬಿಕಾಸ್ ಆಫ್ ದಟ್ ಫಾರ್ಮುಲಾ. ಯಾಕಂದ್ರೆ ಸ್ವಲ್ಪ ಗ್ಲಾಸಿ ಫಾರ್ಮುಲಾ ಅಲ್ಲ, ಸೊ ಅಲ್ಲಿ ಸ್ವಲ್ಪ ಅಂಟಿಸುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಅಂಟ್ಕೊಳ್ಳುತ್ತೆ. ಆಯ್ತಾ, ಬಟ್ ದಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ನಾನು ಆಯಿಲಿ ಫುಡ್ ಅನ್ನೇ ತಿಂದಿದ್ದೆ, ಅದನ್ನ ಹೀಗೆ ಉಜ್ಜಿದ ಮೇಲೆ ಏನು ನನ್ನ ಲಿಪ್ಸ್ಟಿಕ್ ಎಲ್ಲೂ ಮೂವ್ ಆಗ್ಲಿಲ್ಲ. ಬಟ್ ಆ ಫುಡ್ ಚೆನ್ನಾಗಿ ಕ್ಲೀನ್ ಆಯ್ತು. ಫುಡ್ ನಮ್ಮ ಲಿಪ್ಸ್ ಮೇಲೆ ಸ್ಟಿಕ್ ಆದ್ರೂ ಕೂಡ ದಿಸ್ ಇಸ್ ಪ್ರಿಟಿ ಗುಡ್. ಲಾಂಗ್ ಲಾಸ್ಟಿಂಗ್ ಪವರ್ ಬಗ್ಗೆ ಕೇಳ್ಬೇಕಿದ್ರೆ ಎರಡರದ್ದು ಲಾಂಗ್ ಲಾಸ್ಟಿಂಗ್ ಪವರ್ ಆಲ್ಮೋಸ್ಟ್ ಸೇಮ್ ಇದೆ. 3 to 4 hours ನಿಮ್ಮ ಲಿಪ್ಸ್ ಮೇಲೆ ಉಳಿಯುತ್ತೆ.
ಅಂಡ್ ನೀವೇನಾದ್ರೂ ತುಂಬಾ ಆಯಿಲಿ ತಿಂದ್ರೆ ಹೋಗುತ್ತೆ ಅಷ್ಟೇ. ಅಂಡ್ ಇದ್ರದ್ದು ಶೈನ್ ಕೂಡ ಆಲ್ಮೋಸ್ಟ್ 2 hours ವರ್ಗೂ ಇರುತ್ತೆ. ಅಂಡ್ ರೀಅಪ್ಲಿಕೇಶನ್ ಹೇಳ್ಬೇಕಿದ್ರೆ ದಿಸ್ ಇಸ್ ವೆರಿ ಈಸಿ. ನೀವು ಇದನ್ನ ರೀಅಪ್ಲೈ ಮಾಡ್ಬಿಟ್ಟು ಏನು ಒಂದು ಎಕ್ಸ್ಟ್ರಾ ಲೇಯರ್ ಇದ್ದಾಗೆ ನಿಮ್ಗೆ ಗೊತ್ತಾಗಲ್ಲ. ಬಟ್ ಇದ್ರಲ್ಲಿ ಸ್ವಲ್ಪ ನಿಮ್ಗೆ ಹೆವಿ ಅಂತ ಅನ್ಸುತ್ತೆ. ಟಚ್ ಅಪ್ಸ್ ಬಗ್ಗೆ ಬರುವಾಗ ಐ ಥಿಂಕ್ ಐ ಗೋ ಫಾರ್ ದಿಸ್ ಇಸ್ ಅನ್ ಈಸಿ ಟಚ್ ಅಪ್ ಫಾರ್ಮುಲಾ ಅಂತ ಹೇಳ್ಬೋದು. ಬಟ್ ಇದ್ರಲ್ಲಿ ಸ್ವಲ್ಪ ನಂಗೆ ಪ್ರಾಬ್ಲಮ್ ಅನಿಸ್ತು. ಆರ್ ದೇ ಡ್ರೈಯಿಂಗ್ ಆನ್ ಲಿಪ್ಸ್? ನೋ, ನಾಟ್ ಎಟ್ ಆಲ್. ನನ್ಗೆ ಎರಡು ಡ್ರೈಯಿಂಗ್ ಅಂತ ಅನಿಸ್ಲೇ ಇಲ್ಲ. ನಾನು ಇದರಲ್ಲಿ ಯಾವ್ದು ಚೂಸ್ ಮಾಡ್ತೀನಿ? ಆಕ್ಚುಲಿ ನಂಗೆ ಎರಡು ಇಷ್ಟ ಆಯ್ತಾ. ನಾನು ನೆನ್ನೆ ಒಂದ್ಸರ್ತಿ ಇದನ್ನ ಅಪ್ಲೈ ಮಾಡಿದೆ. ಇದನ್ನ ನಾನು ತುಂಬಾ ಸರ್ತಿ ಮೊದಲು ಅಪ್ಲೈ ಮಾಡಿದ್ದೆ. ಬಟ್ ಎಸ್ಟರ್ಡೇ ವಾಸ್ ದ ಫಸ್ಟ್ ಟೈಮ್ ಐ ಯೂಸ್ ದಿಸ್. ಅಂಡ್ ನನ್ಗೆ ಇದು ನೆನ್ನೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಟ್ ಟುಡೇ ಐ ಆಮ್ ಲವಿಂಗ್ ದಿಸ್. ನಂಗೆ ತುಂಬಾ ಇಷ್ಟ ಆಗ್ತಿದೆ. ಅಂಡ್ ಈ ಕಾಂಪಿಟಿಷನ್ ಅಲ್ಲಿ ಯಾರು ವಿನ್ ಅಂತ ಹೇಳಿದ್ರೆ ನನ್ಗೂ ಸರಿಯಾಗಿ ಗೊತ್ತಿಲ್ಲ. ಐ ಮೇ ಗೋ ಫಾರ್ ದಿಸ್ ಇಟ್ ಸೆಲ್ಫ್. ಯಾಕಂದ್ರೆ ಇದೊಂದು OG ಪ್ರಾಡಕ್ಟ್. ಫಸ್ಟ್ ಇದೇ ಇಂಡಿಯಾಗೆ ಬಂದಿತ್ತು ಅಂಡ್ ದಿಸ್ ಹ್ಯಾಸ್ ನೇಲ್ಡ್ ಇಟ್. ಬಟ್ Revlon is a very good competitor ಆಯ್ತಾ. ನಾನು ನೆಕ್ಸ್ಟ್ ಪರ್ಚೇಸ್ ಮಾಡ್ಬೇಕಿದ್ರೆ ಇದನ್ನ ಪರ್ಚೇಸ್ ಮಾಡ್ತೀನಿ. ಬಟ್ ಇದನ್ನು ಕೂಡ ನಾನು ಮರೆಯಲ್ಲ. ನಂಗೆ ಇದರಲ್ಲಿ ಬೇರೆ ಶೇಡ್ ಕೂಡ ಟ್ರೈ ಮಾಡ್ಬೇಕು. ನಾನು ಆಕ್ಚುಲಿ ಇದನ್ನ ಖರೀದಿಸಿದ್ ಕೂಡ ಹಾಗೆ ಆಯ್ತಾ. ನಾನು ಇದ್ರಲ್ಲೇ ಬೇರೆ ಶೇಡ್ ಗಳನ್ನ ನೋಡ್ತಾ ಇದ್ದೆ. ಬಟ್ ನನ್ಗೆ ಇದು ಕಣ್ಣಿಗೆ ಕಾಣಿಸ್ತು. ಅಂಡ್ ವೈ ನಾಟ್ ಟ್ರೈ ಸಮಥಿಂಗ್ ಸೇಮ್ ಫ್ರಮ್ ದ ಡಿಫ್ರೆಂಟ್ ಬ್ರ್ಯಾಂಡ್ ಅಂತ ನಾನು ಅನ್ಕೊಳ್ತಿದ್ದೆ. ಅವಾಗ್ಲೇ ನನ್ನ ಕಲ್ಟ್ ಆಪ್ ಅಲ್ಲಿ ಒಂದು ಆಫರ್ ನಡೀತಿತ್ತು. ಅದಕ್ಕೆ ನನಗೆ ಇದು ಫ್ರೀ ಆಗಿ ಸಿಕ್ಕಿರೋ ಪ್ರಾಡಕ್ಟ್ ಆಯ್ತಾ. ಅಂಡ್ ಐ ಆಮ್ ಗ್ರೇಟ್ಫುಲ್. ಯಾಕಂದ್ರೆ ನನಗೆ ಟ್ರೈ ಮಾಡ್ಲಿಕ್ಕೆ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು. ಅಂಡ್ ಐ ಆಮ್ ಲೈಕಿಂಗ್ ಇಟ್. This is a good competition for the Maybelline Vinyl Ink. And I love the fact that Revlon is pacing up their game. Very good progress from them and good strategy ಆಯ್ತು similar product ಅನ್ನ ಮಾರ್ಕೆಟಿಗೆ ತರೋದು. And compare price ಮತ್ತೆ quantity ಬಗ್ಗೆ ಮಾಡ್ಬೇಕಿದ್ರೆ I think this will win. So in my opinion, I like both of them. That's all for today. I hope ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care, love you all, bye bye.